ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ನೀವು ಜಿಹಾದಿ ಮತಾಂಧರನ್ನು ಎಷ್ಟೇ ಓಲೈಸಿ ಎಷ್ಟೇ ತುಷ್ಟೀಕರಣ ಮಾಡಿ ಅವರ ಬೇಡಿಕೆಗಳು ಕೊನೆಗೊಳ್ಳೋದೇ ಇಲ್ಲ. ದಿನದಿಂದ ದಿನಕ್ಕೆ ಅವರು ಅತೃಪ್ತರಾಗ್ತಾರೆ ಮತ್ತು ಸರ್ಕಾರ ಮತ್ತು ರಾಜಕಾರಣಿಗಳು ನಮಗೆ ಇನ್ನಷ್ಟು ಸಹಾಯ ಮಾಡಬೇಕು, ನಮ್ಮನ್ನು ಇನ್ನಷ್ಟು ಓಲೈಸಬೇಕು ಅಂತಲೇ ಬಯಸ್ತಾರೆ. ದುರಾಸೆಯ ಪರಾಕಾಷ್ಠೆ. ಈಗ ನೋಡಿ, ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬೇಗಂ ಹೇಗೆ ಸಿಕ್ಕಾಕ್ಕೊಂಡ್ಬಿಟ್ಟಿದ್ದಾರೆ ಅಂದರೆ, ಈ ಕಡೆ ಹಿಂದೂಗಳು ಅವ್ರನ್ನ ನಂಬೋದಿಲ್ಲ, ಮುಸಲ್ಮಾನರ ಬೇಡಿಕೆಗಳು ಮುಗಿಯೋದಿಲ್ಲ. ಅಂಥದ್ದೊಂದು ಅತಂತ್ರ ತ್ರಿಶಂಕು ಸ್ಥಿತಿಗೆ ಅವರು ತಲುಪಿಬಿಟ್ಟಿದ್ದಾರೆ. ನಿಮಗೆ ಗೊತ್ತು, ಈಗಾಗಲೇ ಅಲ್ಲಿ ಒಬ್ಬ ಬಾಬರಿ ಮಸೀದಿಯನ್ನು ಕಟ್ತಾ ಇದ್ದಾನೆ. ಬಾಬರಿ ಮಸೀದಿ ಯಾವ ಅಯೋಧ್ಯೆಯಲ್ಲಿ 5 ಎಕರೆ ಜಾಗ ಕೊಟ್ಟು ನೀವು ಭವ್ಯವಾಗಿ ಕಟ್ಕೊಳ್ಳಿ ಅಂತ ಕೋರ್ಟ್ ತೀರ್ಪು ಬಂದ ತಕ್ಷಣ ಕೊಡಲಾಗಿದೆಯೋ, ಅವತ್ತಿನಿಂದ ಇವತ್ತರೆಗೂ ಅಲ್ಲಿ ಕಟ್ಟಲಿಕ್ಕಾಗಿಲ್ಲ. ಆದರೆ ಪಶ್ಚಿಮ ಬಂಗಾಳದಲ್ಲಿ ಹೇಗೆ ರಾಮ ಮಂದಿರಕ್ಕೆ ಇಟ್ಟಿಗೆ ಸೇವೆ ಮಾಡಲಾಯ್ತಲ್ಲ, ಅದೇ ರೀತಿ ಇಟ್ಟಿಗೆ ಸೇವೆ ಮಾಡುವ ಮೂಲಕ ಅಲ್ಲಿ ಹುಮಾಯೂನು ಬಾಬರಿ ಮಸೀದಿ ಕಟ್ತೀನಿ ಅಂತ ಹೊರಟಿದ್ದಾನೆ. ಸಾಬರು ಇನ್ನಿಲ್ಲದ ಹಾಗೆ ಆತನಿಗೆ ದುಡ್ಡನ್ನು ಕೊಡ್ತಾ ಇದ್ದಾರೆ. ಯಾವ ಸಂದರ್ಭದಲ್ಲಿ? ಸರಿಯಾಗಿ ಚುನಾವಣೆ ಎದುರಿಗೆ ಬಂದು ಕೂತಿದೆ, ಎದೆಯ ಮೇಲಿದೆ. ಅಂಥ ಸಂದರ್ಭದಲ್ಲಿ ಮಮತಾ ಬೇಗಂಗೆ ವಿರುದ್ಧವಾಗಿ ನಿಂತು ಆಕೆಯದೇ MLA ಆದಂಥ ಹುಮಾಯೂನ್ ಕಬೀರು ಈ ರೀತಿಯಾದಂಥ ಒಂದು ಬಾಬರಿ ಮಸೀದಿಯನ್ನು ಕಟ್ಟುವ ಕೆಲಸ ಶುರು ಮಾಡಿದ್ದಾರೆ. ಪ್ರಕರಣ ಇಷ್ಟೇ ಆಗಿದ್ದರೆ ಆತನನ್ನು ಓಲೈಸ್ತಾ ಇದ್ದರು ಮಮತಾ ಬೇಗಂ ಅವರು, ಕರ್ಕೊಂಬರೋರು. ನಿನ್ನ ಬಾಬರಿ ಮಸೀದಿಗೆ ದುಡ್ಡು ಕೊಡ್ತೀನಿ, ನಿನ್ನ ತಲೆ ಕೆಡಿಸ್ಕೋಬೇಡ ಅನ್ನೋರು ಆಗಿರೋದು. ಒಂದಕ್ಕೆ ಮುಗಿಲಿಲ್ಲ, ಇನ್ನೊಬ್ಬ ಹುಟ್ಕೊಂಡ. ಆತನ ಹೆಸರು, ಈ ಮೊದಲನೇದಾಗಿ ಯಾವುದು ಈ ಪ್ರಕರಣದ ಮೂಲ ಜಾಗದ ಬಗ್ಗೆ ಹೇಳ್ಬಿಡ್ತೇನೆ. ಫುರ್ಫುರಾ ಶರೀಫ್ ಅಂತ ಇದೆ ಅಲ್ಲಿ, ಈ ಹೂಗ್ಲಿ ಡಿಸ್ಟ್ರಿಕ್ಟ್ನಲ್ಲಿ ಬರುವಂಥ ಒಂದು ದರ್ಗಾ. ಅಲ್ಲಿ ಮೊಹಮ್ಮದ್ ಅಬೂ ಬಕರ್ ಸಿದ್ದಿಕಿ ಅನ್ನುವಂಥ ಒಬ್ಬ ಪೀರಾನ ಗೋರಿ ಇದೆ. ಅಲ್ಲಿಯ ಪೀರ್ ಜಾದೆ ಏನಿರ್ತಾನೆ, ಅಂದರೆ ಅಲ್ಲಿ ಮೌಲಾನ ಇರ್ತಾನಲ್ಲ, ಆತನ ಹೆಸರು ತೋಹಾ ಸಿದ್ದಿಕಿ ಅಂತ. ಈ ತೋಹಾ ಸಿದ್ದಿಕಿ ಈಗ ಮಮತಾ ಬೇಗಂಗೆ ಪಕ್ಕಾ ವಿರುದ್ಧವಾಗಿ ತನ್ನ ಪ್ರೊಪಗ್ಯಾಂಡ ಶುರು ಮಾಡಿದ್ದಾನೆ. ಏನು ಪ್ರೊಪಗ್ಯಾಂಡ ನೋಡಿ, ನಮಗೆ TMC ಅವ್ರಿಗಿಂತ ಭಾರತೀಯ ಜನತಾ ಪಾರ್ಟಿಯ ಕಾರ್ಪೊರೇಟರ್ ಇರ್ಬೋದು, ಭಾರತೀಯ ಜನತಾ ಪಾರ್ಟಿಯ MLAಗಳಿಂದ ಮುಸಲ್ಮಾನರಿಗೆ ಏನೂ ಸಂಕಷ್ಟ ಆಗಿಲ್ಲ. ಪಶ್ಚಿಮ ಬಂಗಾಳದಲ್ಲಿ ಎಲ್ಲೆಲ್ಲಿ TMC ಅವರಿದ್ದಾರೆ ಅವರೇ ಮುಸಲ್ಮಾನರಿಗೆ ಭಾಳ ಪೀಡನೆಯನ್ನು ಕೊಡ್ತಾ ಇದ್ದಾರೆ, ತೊಂದರೆ ಕೊಡ್ತಾ ಇದ್ದಾರೆ. BJP ಅವರು 1000 ಪಾಲು ವಾಸಿ, TMC ಅವರು ಅವ್ರಿಗಿಂತ ಡೇಂಜರು. TMC ಅವರು ಹಗಲು ಹೊತ್ತಿನಲ್ಲಿ TMC ಕಾರ್ಯಕರ್ತರ ರೀತಿ ನಟಿಸ್ತಾರೆ, ಸಂಜೆ ಆದಕೂಳೆ BJP ಕಚೇರಿ ಹತ್ತಿರ ಓಡಾಡ್ಲಿಕ್ಕೆ ಶುರು ಮಾಡ್ತಾರೆ. ಇವರು ಮಹಾನ್ ಡೇಂಜರ್ ಜನ, ಇವ್ರನ್ನ ನಂಬ್ಕೊಂಡು ಈ ಸಲ ಮತ ಹಾಕಬಾರ್ದು. ಮೊದಲೇದು ಆತನ ಘೋಷಣೆ. ಎರಡನೇದು, ಈ ಫುರ್ಫುರಾ ಶರೀಫ್ ಅಂತ ದರ್ಗಾ ಇದೆಯಲ್ಲ, ಈ ದರ್ಗಾದಲ್ಲಿ ಫೆಬ್ರವರಿ 21, 22, 23 ಅಲ್ಲಿ ಸಂದಲ್ ನಡೆಯುತ್ತೆ, ಉರುಸ್ ನಡೀತದೆ. ಜಾತ್ರೆ ಅಂತೇನು ಹೇಳ್ತೀವಿ ನಾವು ನಮ್ಮಲ್ಲಿ, ಆ ರೀತಿ ಜಾತ್ರೆ ನಡೀತದೆ. ಆತ ಹೇಳ್ತಾನೆ, ನೋಡಿ ಈ ಫುರ್ಫುರಾ ಶರೀಫಿಗೆ 1300ನೇ ಇಸ್ವಿನಲ್ಲೇ ಕಟ್ಟಿರುವಂಥ ದರ್ಗಾ ಇದು. ಅಲ್ಲಿಂದ ಇಲ್ಲಿವರೆಗೂ ನೀರಿನ ಸೌಲಭ್ಯವನ್ನು ಕೊಟ್ಟಿಲ್ಲ ನಮ್ಗೆ. ಅಂದಿಂದ ಇಲ್ಲಿವರೆಗೂ ಬರುವಂಥ ಜನರಿಗೆ, ಯಾತ್ರಿಗಳಿಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿಲ್ಲ ಮಮತಾ ಬೇಗಮ್ಮು. ಬಾಯಿ ತೆಗೆದ್ರೆ ನಾನು ಮುಸಲ್ಮಾನರ ಪರವಾಗಿ ಇದ್ದೀನಿ ಅಂತ ಹೇಳ್ತಾರೆ, ಕೈಯಲ್ಲಿ ಕುರಾನ್ ಹಿಡ್ಕೊಂಡು ಓಡಾಡ್ತಾರೆ. ನಮ್ಮ ವಿರುದ್ಧವಾಗಿಯೇ ಇರೋದು ಇವರು. ಅಲ್ಲಿ ಇದಕ್ಕೆ ಒಂದೇ ಒಂದು ಸಾಕ್ಷಿ ಏನಂದರೆ, ಈಗ ಅವ್ರು ಕಟ್ತಾ ಇರುವಂಥ ಮಹಾಕಾಲ ಮಂದಿರ ಅಂತ ಹೇಳ್ತಾರೆ. ನೋಡಿ ಮಮತಾ ಬೇಗಂಗೆ ಏನಾಯ್ತು ಈ ಸಲ ಅಂದರೆ, ಅವ್ರು ಇಷ್ಟು ವರ್ಷ 15 ವರ್ಷ ಆಯಿತು. ಇಷ್ಟು ವರ್ಷ ಅವ್ರಿಗಿದ್ದಂಥ ಏಕೈಕ ನಂಬಿಕೆ ಏನಂದರೆ, ಮುಸಲ್ಮಾನರು ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿ ಓಟ್ ಹಾಕೋದಿಲ್ಲ, ಅದು ಶತಸಿದ್ಧ. ಎರಡನೇದಾಗಿ, ಅಲ್ಲಿರುವಂಥ ಎಡರಂಗ ಮತ್ತು ಕಾಂಗ್ರೆಸ್ಸು ಅಲ್ಲಿ ಅಭ್ಯರ್ಥಿಗಳನ್ನೇ ನಿಲ್ಲಿಸಬಾರ್ದು ಅಂತ ವಾತಾವರಣ ಈಗಾಗಲೇ ಸೃಷ್ಟಿ ಮಾಡಿ ಆಗಿ ಹೋಗಿದೆ. ಹೀಗಾಗಿ ತಾನೊಬ್ಬ ಅಜಾತ ಶತ್ರು. ಕಾಂಗ್ರೆಸ್ಸು ಅಸ್ತಿತ್ವದಲ್ಲಿ ಇರಲಾರ್ದ ಹಾಗೆ ಕಳೆದ ದಶಕದಿಂದ ಮಾಡಲಾಗಿದೆ. ಎಡರಂಗದವರು ಪಿಕ್ಚರ್ನಲ್ಲೇ ಇಲ್ಲ ಅಂದರೆ ಇಲ್ಲ. ಯಾಕೆ ಅಂದರೆ ಎಡರಂಗದಲ್ಲಿರುವಂಥ ಎಲ್ಲ ಗೂಂಡಾಗಳೇನಿದ್ದಾರೆ ಅವರೆಲ್ಲ TMCಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಹೀಗಾಗಿ ಆ ಮನೆ ಖಾಲಿಯಾಗಿದೆ. ಆ ಮನೆಯಲ್ಲಿರುವಂಥ ಜನ ಬಂದು ತನ್ನ ಜೊತೆ ಸೇರ್ಕೊಂಡಿದ್ದಾರೆ. ಹೀಗಾಗಿ ಎಡರಂಗ ವಾಪಸ್ಸು ಅಲ್ಲಿ ಅಧಿಕಾರ ಹಿಡಿಯೋದಾಗಲಿ, ಸ್ಪರ್ಧೆ ಮಾಡೋದಾಗಲಿ, ಪೈಪೋಟಿ ಕೊಡೋದಾಗಲಿ, ಸವಾಲೊಡ್ಡೋದಾಗಲಿ ಸಾಧ್ಯವೇ ಇಲ್ಲ. ತಾನು ನಿಶ್ಚಿಂತೆಯಿಂದ ರಾಜ್ಯಭಾರ ಮಾಡ್ಕೊಂಡಿರ್ಬೋದು. ನರೇಂದ್ರ ಮೋದಿನೂ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಅಮಿತ್ ಶಾನು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. CBI ಅವ್ರನ್ನ ಹೋಗಿ ಹೊಡೆದ್ರು, ಅವ್ರು ಏನು ಮಾಡಿಲ್ಲ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮೇಲೆ ಅಟ್ಯಾಕ್ ಮಾಡಿದ್ರು, ರಾಷ್ಟ್ರಪತಿ ಆಡಳಿತ ಹಾಕಿಲ್ಲ.
ನನ್ನನ್ನು ಮುಟ್ಲಿಕ್ಕೆ ಅವ್ರು ಸಾಧ್ಯ ಇಲ್ಲ, ಮುಸಲ್ಮಾನರು ನನ್ನ ಬಿಟ್ಟು ಎಲ್ಲಿ ಹೋಗೋದಿಲ್ಲ. ಅದಕ್ಕೊಂದು ಮಾತು ಕೂಡ ಹೇಳಿದ್ರು ಅವ್ರೆ, ಅಂತ ಕರೆಯುವಂಥ ಹಸು, ಹಾಲು ಕರೆಯುವ ಹಸು ಒಂದೆರಡು ಸಲ ಒದ್ರೂ ಬೇಜಾರು ಮಾಡ್ಕೋಬಾರ್ದು, ಯಾಕಂದ್ರೆ ಅದು ಹಾಲು ಕರಿತಾ ಇರ್ತದೆ ಅಂತ ಮುಸಲ್ಮಾನರನ್ನು ಹಸುವಿಗೆ ಹೋಲಿಸಿದ್ರು. ಅಂದರೆ ಇವ್ರು 4 ಸಲ ನಂಗೆ ಒದ್ರೂ ಪರವಾಗಿಲ್ಲ, ಇವ್ರನ್ನ ಕೈ ಬಿಡೋದಿಲ್ಲ ಅಂತ. ಚುನಾವಣೆ ಸಂದರ್ಭದಲ್ಲಿ ಸರಿಯಾಗಿ ತಲೆಯ ಮೇಲೆ ಪರದೆ ಹಾಕ್ಕೊಂಡು ಮುಸಲ್ಮಾನರ ಏರಿಯಾದಲ್ಲಿ ಓಡಾಡಿ ಒಂದಿಷ್ಟು ಕಾರ್ಯಕರ್ತರಿಂದ ದುಡ್ಡು ಹಂಚಿಸಿಬಿಟ್ರೆ ಮುಸಲ್ಮಾನರು ಅದಕ್ಕಿಂತ ಹೆಚ್ಚಿಗೆ ಏನು ಕೇಳೋದಿಲ್ಲ. ಇವರು ಅಲ್ಪ ಸಂತೃಪ್ತರು. ಇವರನ್ನು ಒಂದು ಸಲ ಚುನಾವಣೆಯಲ್ಲಿ ನಾವು ಸಮಾಧಾನ ಮಾಡಿಬಿಟ್ರೆ ಮುಂದೆ ಇಡೀ 5 ವರ್ಷ ನಿಶ್ಚಿಂತೆ ಅಂತ ಆಕೆಗಿತ್ತು. ಆದರೆ ಯಾವಾಗ ಹುಮಾಯೂನ್ ಕಬೀರು ಬಾಬ್ರಿ ಮಸೀದಿ ಕಟ್ಟಲಿಕ್ಕೆ ಶುರು ಮಾಡಿದ್ನೋ, ಅದಾದಮೇಲೆ ಈ ಫುರ್ಫುರಾ ಶರೀಫದ ಪೀರ್ಜಾದೆ ತೋಹಾ ಸಿದ್ದಿಕಿ ಈ ರೀತಿ ಬಹಿರಂಗವಾದ ಹೇಳಿಕೆಯನ್ನು ಕೊಡಲಿಕ್ಕೆ ಶುರು ಮಾಡಿದ್ನೋ, ಆವಾಗ ಮಮತಾ ಬೇಗಮ್ಗೆ ಟೆನ್ಷನ್ ಶುರುವಾಯಿತು. ಹಿಂದೂಗಳನ್ನು ಹೇಗಾದರೂ ಓಲೈಸಬೇಕು ಅನ್ನುವಂಥ ಮನಸ್ಥಿತಿ ಶುರುವಾಯಿತು. ಏಕೆಂದರೆ ಮಾರ್ಜಿನ್ ಏನಿದೆಯಲ್ಲ ಮುಸಲ್ಮಾನರ ಮತಕ್ಕೂ ಮತ್ತು ಹಿಂದೂಗಳ ಮತಕ್ಕೂ, ಭಾರತೀಯ ಪಶ್ಚಿಮ ಬಂಗಾಳದಲ್ಲಿ TMCಯ ಗೆಲುವಿಗೂ BJPಯ ಸೋಲಿಗೂ ಇರುವಂಥ ತೆಳುವಾದ ಗೆರೆ ಏನಿದೆಯಲ್ಲ ಭಾಳ ನಾಜೂಕಾಗಿರೋದು. ಹೀಗಾಗಿ ಹಿಂದೂಗಳ ಮತಗಳನ್ನು ತೆಗೆದುಕೊಂಡಾಗ ತನಗೆ ಅತ್ಯಂತ ಸದೃಢವಾದಂಥ ಬಹುಮತ ಬರುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಭಾಳ ದೊಡ್ಡ ಮಟ್ಟದಲ್ಲಿ ಸಿಲಿಗುರಿ ಡಿಸ್ಟ್ರಿಕ್ಟ್ನಲ್ಲಿ ಮಹಾಕಾಲ್ ಮಂದಿರ ಕಟ್ಟಿಸ್ಲಿಕ್ಕೆ ಬಹಿರಂಗವಾಗಿ ಘೋಷಣೆಯನ್ನು ಮಾಡ್ತಾರೆ, ಅದರ ಶಂಕುಸ್ಥಾಪನೆ ಹೋಗ್ತಾರೆ ಮತ್ತು ನಾನು ಹಿಂದೂಗಳ ಪರವಾಗಿದ್ದೀನಿ ಅಂತ ಶುರು ಮಾಡ್ತಾರೆ ಮಮತಾ ಬೇಗಂ. ಯಾವಾಗ ಹಿಂದೂಗಳ ಪರವಾಗಿ ನಾನಿದ್ದೀನಿ ಅಂತೇಳಿ ಇವ್ರು ಶುರು ಮಾಡ್ತಾರೋ, ಮುಸಲ್ಮಾನರು ಉಲ್ಟಾ ಹೊಡಿಲಿಕ್ಕೆ ಶುರು ಮಾಡ್ತಾರೆ. ಈಕೆ ಚುನಾವಿ ಹಿಂದೂ ಅಂತ BJPಯವ್ರು ಹೇಳಿದರೆ, ನೀನು ಮುಸಲ್ಮಾನರಿಗೆ ನಿಷ್ಠಳಲ್ಲ ಅಂತ ಈ ತೋಹಾ ಸಿದ್ದಿಕಿ ಹುಮಾಯೂನ್ ಕಬೀರು ಅವ್ರ ಆಟವನ್ನು ಶುರು ಮಾಡ್ತಾರೆ. ಹುಮಾಯೂನ್ ಕಬೀರ್ ಅಂತೂ ಈಗಾಗಲೇ ಫೀಲ್ಡ್ಗೆ ಇಳಿದಾಗ ಹೋಗಿದೆ. ಆತ ಬಾಬ್ರಿ ಮಸೀದಿ ಸಿದ್ಧ ಅಂತ ಕೆಲಸ ಶುರು ಮಾಡ್ಕೊಂಡಿದ್ದಾರೆ. ಈ ತೋಹಾ ಸಿದ್ದಿಕಿ ಇರೋದೇನು ಮಾಡ್ತಾರೆ ಅಂದರೆ ಫುರ್ಫುರಾ ಶರೀಫನ್ನು ಇಟ್ಕೋತಾರೆ. ಯಾಕೆಂದರೆ ಫುರ್ಫುರಾ ಶರೀಫ್ ಅನ್ನೋದು 2ನೇ ಅತಿ ದೊಡ್ಡದಾದಂಥ ಮುಸಲ್ಮಾನರ ಪವಿತ್ರ ಕ್ಷೇತ್ರ ಅಂತೆ ಪಶ್ಚಿಮ ಬಂಗಾಳದಲ್ಲಿ. ಮೊದಲೇದಾಗಿ ಅಲ್ಲಿ ಗಾಜಿ ಪೀರ್ ಮಜಾರ್ ಅಂತ ಒಂದಿದೆ. ಅದಿರೋದು ಗೌತಿಯಾರಿ ಶರೀಫ್ ಅನ್ನುವಂಥ ಪ್ರದೇಶದಲ್ಲಿದೆ. ಈ ಗೌತಿಯಾರಿ ಶರೀಫ್ನಲ್ಲಿರುವಂಥ ಗಾಜಿ ಪೀರ್ ಮಜಾರ್ ಏನಿದೆ ಅದನ್ನು ಬಿಟ್ಟರೆ 2ನೇದು ಅತಿ ದೊಡ್ಡದು ಫುರ್ಫುರಾ ಶರೀಫ್. ಫುರ್ಫುರಾ ಶರೀಫ್ಗೆ 50 ರಿಂದ 60 ಲಕ್ಷ ಜನ ಸಂಖ್ಯೆ ಕೇಳಿದ್ದು, ಯಾವುದು ಉತ್ಪ್ರೇಕ್ಷೆ ಅಲ್ಲ, ಖಚಿತವಾಗಿರುವಂಥ ನಿರ್ದಿಷ್ಟವಾದ ಮಾಹಿತಿ. 3 ದಿನಗಳಲ್ಲಿ ಫೆಬ್ರವರಿ 21, 22, 23 ಅದಕ್ಕಿಂತ ನಂತರವೂ ತಿಂಗಳುಗಟ್ಟಲೆ ಅಲ್ಲಿ ಬರ್ತಾರೆ ಜನ. ಅವಾಗ ಉತ್ಸವ ಇರೋದು ಅವ್ರದ್ದು. 50 ರಿಂದ 60 ಲಕ್ಷ ಜನ ಇದಕ್ಕೆ ಭೇಟಿ ಕೊಡ್ತಾರಂಥ ಆ ಸಂದರ್ಭದಲ್ಲಿ. ನಾನು ಇಲ್ಲಿಯ ಪೀರ್ಜಾ ಮೌಲಾನ ಆಗಿ ತೋಹಾ ಸಿದ್ದಿಕಿ ಹೇಳೋದು, ಜನರಿಗೆ ಕರೆಯನ್ನು ಕೊಡ್ತೀನಿ, ಈ ಬಾರಿ ಯಾವುದೇ ಕಾರಣಕ್ಕೂ ನಾವು ಮಮತಾ ಬೇಗಮ್ಗೆ TMCಗೆ ವೋಟ್ ಹಾಕಬಾರ್ದು. ನಾವು ಏನಿದ್ರು ಮುಸಲ್ಮಾನರು ಒಗ್ಗಟ್ಟಾಗಬೇಕು. ಅವನು ಹೇಳೋ ಅಂಕಿ ಸಂಖ್ಯೆ ಕೇಳಿದ್ರೆ ನಮಗೆ ಗಾಬರಿ ಆಗತ್ತೆ. ಎಷ್ಟು ಮಟ್ಟಿಗೆ ಸರಿ ತಪ್ಪು ಅನ್ನೋದು ಈ ಬಾರಿ ಜನಗಣತಿ ಆದಮೇಲೆ ಸ್ಪಷ್ಟ ಆಗಬೇಕಾದ ವಿಚಾರ. ಏನಂದರೆ ಪಶ್ಚಿಮ ಬಂಗಾಳದ 12 ಕೋಟಿ ಜನಸಂಖ್ಯೆಯಲ್ಲಿ ನಾವು ಮುಸಲ್ಮಾನರು ಹತ್ರ 5 ಕೋಟಿ ಜನ ಇದ್ದೀವಿ ಅಂತ ಹೇಳ್ತಾನೆ. ಅಲ್ಲಿಗೆ 40%ಗಿಂತ ಜಾಸ್ತಿ ಆಯ್ತಲ್ರಿ ಇವ್ರದ್ದು. ಮುಂದೆ ಇದೇನು ಪಾಕಿಸ್ತಾನ ಆಗ್ಬಿಡ್ತಾ, ಬಾಂಗ್ಲಾದೇಶ ಆಗತ್ತಾ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ಬಾಂಗ್ಲಾದೇಶ್ ನಂಬರ್ 2 ಆಗತ್ತಾ ಅಂತ. ಇಂಥ ಸ್ಥಿತಿಯಲ್ಲಿರುವಂಥ ಅತ್ಯಂತ ಸಂಕೀರ್ಣವಾದಂಥ ಪ್ರದೇಶ ಆಗಿರುವಂಥ ಡೆಮೋಗ್ರಫಿ ಇರುವಂಥ ಪಶ್ಚಿಮ ಬಂಗಾಳದಲ್ಲಿ ಮುಸಲ್ಮಾನರು ಏನಾದರೂ ಮಮತಾ ಬೇಗಮ್ಗೆ ಕೈ ಕೊಟ್ಟುಬಿಟ್ರಿ ಈ ಸಲ. ಯಾಕೆಂದರೆ 3 ಕಾರಣ ಇದೆ ಅಲ್ಲಿ. ಒಂದು, ಈಗಾಗಲೇ ಮಹಾರಾಷ್ಟ್ರದ ಚುನಾವಣೆಯಿಂದ ಸಂತೃಪ್ತನಾಗಿರುವಂಥ EIMIMನ ಮುಖ್ಯಸ್ಥ ಇದ್ದಾನೆ, ನಿಮಗೆ ಗೊತ್ತಿದೆ, ಅಸಾದುದ್ದೀನ್ ಓವೈಸಿ. ಮತ್ತೊಂದು ಕಡೆ ಈತ ಹುಟ್ಟುಕೊಂಡಿದ್ದಾನೆ ಹಾವಿನ ರೀತಿಯಾಗಿ ತೋಹಾ ಸಿದ್ದಿಕಿ. 3ನೇದಾಗಿ ಹುಮಾಯೂನ್. ಈ 3 ಜನ ಸೇರಿ ಮುಸಲ್ಮಾನರ ಒಗ್ಗಟ್ಟಾಗಬೇಕು ನಾವು ಅಂತ ಅವರೇನಾದರೂ ಅಲಯನ್ಸ್ ಮಾಡ್ಕೊಂಡ್ಬಿಟ್ರೆ ಮಮತಾ ಬೇಗಮ್ಗೆ ಬರುವ ಮುಸಲ್ಮಾನ ಮತಗಳಲ್ಲಿ ಅವ್ರಿಗೆ 100ಕ್ಕೆ 100 ಮುಸಲ್ಮಾನ ಮತಗಳು ಇಷ್ಟು ದಿವಸ ಬರ್ತಿದ್ವು. ಅವ್ರು ಬಿಟ್ಟು ಬರೀ ಯಾರಿಗೂ ಹೋಗೋ ಸಾಧ್ಯತೆಯೇ ಇರಲಿಲ್ಲ. ಮತಗಳು ಸ್ವಲ್ಪ ಮಟ್ಟಿಗೆ ಚಲ್ಲಾಪಿಲ್ಲಿ ಆದರೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಭಾಳ ದೊಡ್ಡ ಮಟ್ಟದ ಲಾಭ. ಈ ಮಧ್ಯೆ ಸುವೇಂದು ಅಧಿಕಾರಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಕಳೆದ ಬಾರಿ ನಂದಿ ಗ್ರಾಮದಲ್ಲಿ ಮಮತಾ ಬೇಗಮ್ ಅವರು ಸೋಲಿಸಿದ್ದೆ, ಈ ಬಾರಿ ಆಕೆ ಯಾವುದೇ ಕ್ಷೇತ್ರಕ್ಕೆ ಹೋಗಿ ನಿಂತರೂ ಆಕೆಯನ್ನು ಸೋಲಿಸೋದು ಶತಸಿದ್ಧ ನಾನು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂಥ ವಿದ್ಯಮಾನಗಳಿಂದ ಪಶ್ಚಿಮ ಬಂಗಾಳದಲ್ಲಿರುವಂಥ ಹಿಂದೂಗಳು ಕನಲಿ ಹೋಗಿದ್ದಾರೆ. ನಿನ್ನೆ ನಡೆದಂಥ ದಾರುಣ ಘಟನೆಯನ್ನು, ಬೀಭತ್ಸ ಘಟನೆಯನ್ನು ನೆನೆಸ್ಕೊಂಡ್ರೆ ನಿಜಕ್ಕೂ ಊಟ ಕೂಡ ಸೇರೋದಿಲ್ಲ. ಬಾಂಗ್ಲಾದೇಶದಲ್ಲಿ ಗ್ಯಾರೇಜ್ನಲ್ಲಿದ್ದಂಥ ಒಬ್ಬ ಹಿಂದೂವನ್ನು ಸಶರೀರವಾಗಿ ಸಜೀವ ದಹನವನ್ನು ಮಾಡಿದ್ದಾರೆ. ಗ್ಯಾರೇಜ್ಗೆ ಬೆಂಕಿ ಹಚ್ಬಿಟ್ರೆ, ಒಳಗಡೆ ಆತ ಇದ್ದಾನೆ ಅಂತ ಗೊತ್ತೆ. ಅದ್ರ ಬಗ್ಗೆ
ಬೇರೆ ಸಂಚಿಕೆಯಲ್ಲಿ ಮಾತಾಡ್ತೀನಿ, ಈ ವಿಷಯಕ್ಕೆ ಇದು ವಿಷಯಾಂತರ ಆಗತ್ತೆ ಅಂತ ಹೇಳ್ತಾ ಇಲ್ಲ. ಒಬ್ಬ ಹಿಂದೂವನ್ನು ಗ್ಯಾರೇಜಿನ ಒಳಗಡೆ ಸಜೀವ ದಹನ, 76ನೇದು 77ನೇ ಹತ್ಯೆ ಇದು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಹತ್ಯೆ. ಪಶ್ಚಿಮ ಬಂಗಾಳದ ಹಿಂದೂಗಳಿದಾರಲ್ಲ, ಅವರು ಕಣ್ಣಲ್ಲಿ ಹೋಗಿದ್ದಾರೆ. ಏನಾಗಿದೆ ಅಂತ ನೋಡ್ಲಿಕ್ಕೆ ಮುಂದೆ ಹೆಂಗಪ್ಪ ನಮ್ಮ ಕಥೆನೂ ಇಲ್ಲಿಯೂ ಹಾಗೆ ಆಗ್ಬಿಟ್ರೆ, ನಾವು ಬಾಂಗ್ಲಾದೇಶ ಪಕ್ಕದಲ್ಲಿ ಮನೆ ಇರೋರಿಗೆ ಬೆಂಕಿ ಹತ್ತಿದಾಗ ಈ ಕಡೆ ಇರೋರಿಗೆ ಅದರ ಕಾವು ಜಾಸ್ತಿ. ಯಾವಾಗಲೂ ಪಕ್ಕದ ಮನೇಲಿ ಬೆಂಕಿ ಹತ್ತಿದೆ ಅಂತ ತಿಳ್ಕೊಂಡು ನಮ್ಮನೆ ಬೆಂಕಿ ಹತ್ತಿಲ್ಲ ಅಂದರೆ ನಾವು ನೆಮ್ಮದಿ ಆಗಿದ್ದೀವಿ ಅಂತ ಎ ಸಿ ಹಾಕ್ಕೊಂಡು ಕೂರೋಕ್ಕಾಗೋದಿಲ್ಲ. ಆ ಬೆಂಕಿಯ ಕಾವು ಇದೆಯಲ್ಲ, ಅದು ನಮ್ಮನ್ನು ಸುಡ್ತಾ ಇರುತ್ತೆ. ಆ ರೀತಿ ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳನ್ನು ಸುಡ್ತಾ ಇದೆ. ಇದು ಮಮತಾ ಬೇಗಂಗೆ ಭಾಳ ದೊಡ್ಡ ಸಮಸ್ಯೆಯಾಗಿ ಕೂತಿದೆ. ಹೀಗಾಗಿ ಈ ಬಾರಿಯ ಚುನಾವಣೆ ಬಹಳ ರೋಮಾಂಚಕವಾಗಿರುತ್ತೆ. ಈ ಬಾರಿಯ ಚುನಾವಣೆ ಹಿಂದೂಗಳಿಗೆ ಅನುಕೂಲಕರವಾಗಿರುತ್ತೆ ಅಂತ ನನ್ನ ಭಾವನೆ. ತಮಗೇನು ಅನ್ನಿಸ್ತು ದಯವಿಟ್ಟು ತಿಳಿಸಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.